ದೆಹಲಿಯಲ್ಲಿ ರಾಜ್ಯದ ರೈತರನ್ನ ಬಂಧಿಸಲಾಗಿದೆ. ಸಚಿವ ಪ್ರಿಯಾಂಕ ಖರ್ಗೆ ಖಂಡಿಸಿದ್ದಾರೆ. ರೈತರನ್ನ ಕಂಡ್ರೆ ಬಿಜೆಪಿ ಸರ್ಕಾರಕ್ಕೆ ಯಾಕೆ ಭಯ? ಪ್ರತಿಭಟನೆಗೆ ಹೋಗೋರನ್ನ ತಡೆಯೋದು ಕಾನೂನು ಬಾಹಿರ. ರಾಜ್ಯದ ಬಿಜೆಪಿ ನಾಯಕರು ಈ ಬಗ್ಗೆ ಮಾತನಾಡಬೇಕು ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಗಿರಬಹುದು ಅಥವಾ ಕೆಲವು ಕಾನೂನು ವಿರುದ್ಧ ಇರಬಹುದು. ಇವತ್ತು ಬಿಜೆಪಿ ಸರ್ಕಾರ ರೈತರ ಮೇಲೆ ದಾಳಿ ನಡೆಸೋದು, ಅವರಿಗೆ ಪ್ರತಿಭಟನೆಗೆ ಹೋಗಲಾರ್ದಂತೆ ನೋಡ್ಕೊಳೋದು ಅದು ಅಸಂವಿಧಾನಿಕ. ಪ್ರತಿಭಟನೆ ಮಾಡೋದು ಪ್ರತಿಯೊಬ್ಬ ನಾಗರಿಕನ ಹಕ್ಕಿದೆ. ಆ ಬೇಡಿಕೆಗಳು ಸರಿನಾ ಇಲ್ಲ ಚರ್ಚೆ ಮುಖಾಂತರ ಮಾಡ್ಬೋದು. ಆದರೆ ಇವತ್ತು ಬಿ ಜೆ ಪಿ ಸರ್ಕಾರ, ಕೇಂದ್ರ ಬಿ ಜೆ ಪಿ ಸರ್ಕಾರಗಳು ರಾಜ್ಯ ಬಿ ಜೆ ಪಿ ಸರ್ಕಾರಗಳಿಗೆ ಹೇಗೆ ಉಪಯೋಗ ಮಾಡ್ಕೊಂಡು ನಮ್ಮ ರೈತರಿಗೆ ಮಧ್ಯಪ್ರದೇಶನಲ್ಲಿ, ಉತ್ತರ ಪ್ರದೇಶದಲ್ಲಿ ನಿಲ್ಲಿಸೋದು, ಬಂಧನ ಮಾಡೋದು, ಇಟ್ ಈಸ್ ಕಂಪ್ಲೀಟ್ಲಿ ಇಲ್ಲಿಗಲ್. ಇದಕ್ಕೆ ಬಿ ಜೆ ಪಿ ಸರ್ಕಾರದವರು ಮತ್ತು ಇಲ್ಲಿ ವಿರೋಧ ಪಕ್ಷದ ನಾಯಕರು ಅದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕರ್ನಾಟಕದ ರೈತರು ದಿಲ್ಲಿ ತನಕ ಹೋಗಬೇಕಾಗಿದೆ ಅಂದರೆ ಅವರಿಗೆ ಮಧ್ಯದಲ್ಲೇ ಬಂಧನ ಮಾಡೋದು, ಅವ್ರ ಮೇಲೆ ಅತ್ಯಾಚಾರ ನಡೆಸೋದು ಎಷ್ಟು ಸರಿ? ಮತ್ತು ಇವರು ರೈತರ ಪರವಾಗಿರುವಂಥ ಪಾರ್ಟಿ ಅಂತ ಹೇಳ್ತಾರಲ್ಲ, ಇದಕ್ಕೆ ಅವರು ಉತ್ತರ ಕೊಡಬೇಕಾಗಿದೆ. ಇವತ್ತು ನೀವು ಡೆಲ್ಲಿ ಬಾರ್ಡರ್ ನೋಡಿದ್ರೆ ಯಾವ ರೀತಿಗಳು ಅವ್ರು ತಂತಿ ಹಾಕಿದ್ದಾರೆ, ಯಾವ ರೀತಿ ಸಿಮೆಂಟ್ ಬ್ಲಾಕ್ ಹಾಕಿದ್ದಾರೆ, ಯಾವ ರೀತಿ ಅವರು ಕಂಟಿಗಳು ಕಟ್ಟಿದ್ದಾರೆ ಅಂತ ನೀವು ನೋಡಿದ್ರೆ, ಚೈನಾ ಬಾರ್ಡ್ರು, ಪಾಕಿಸ್ತಾನ ಬಾರ್ಡ್ರ್ನಲ್ಲಿ ಕೂಡ ಇಷ್ಟು ಸುರಕ್ಷತೆ ಇಲ್ಲ. ಯಾಕೆ ಮೋದಿ ಸರ್ಕಾರ ಇವತ್ತು ರೈತರ ಹೋರಾಟಕ್ಕೆ ಇವತ್ತು ಹಂಚ್ತಾ ಇದ್ದಾರೆ? ಇವತ್ತು ರೈತರ ಪರವಾಗಿ ನಿಂತಿರೋದಂತ ಹೇಳ್ತಾ ಇದ್ರಲ್ಲ, ಅವ್ರ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳಿದ್ರು. MS ಸ್ವಾಮಿನಾಥನ್ ಅವರಿಗೆ ಭಾರತ ರತ್ನ ಕೊಟ್ಟರು, ಅಂದರೂ ಕೂಡ ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಇವತ್ತು ರಾಜ್ಯ ಬಿ ಜೆ ಪಿಯವರು ಮತ್ತು ಕೇಂದ್ರ ಬಿ ಜೆ ಪಿ ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ.